ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಹಿಂದೂ ಧರ್ಮದ ಶ್ರೀಮಂತ ಧಾರ್ಮಿಕ ದಾರ್ಶನಿಕ ಪರಂಪರೆಯಲ್ಲಿ ಗರುಡ ಪುರಾಣವು ಅತ್ಯಂತ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಒಟ್ಟು 18 ಮಹಾಪುರಾಣಗಳಲ್ಲಿ ಒಂದಾದ ಈ ಪುರಾಣವನ್ನು ಜನರು ಸಾಮಾನ್ಯವಾಗಿ ಮರಣಾನಂತರ ಪಠಿಸುವ ಗ್ರಂಥ ಎಂದು ಮಾತ್ರ ಅರಿತಿದ್ದಾರೆ. ಆದರೆ ಇದು ಗರುಡ ಪುರಾಣದ ವ್ಯಾಪ್ತಿಯನ್ನು ಅತ್ಯಂತ ಸೀಮಿತಗೊಳಿಸಿದ ಅರ್ಥವಾಗಿದೆ. ವಾಸ್ತವದಲ್ಲಿ ಗರುಡ ಪುರಾಣವು ಕೇವಲ ಮರಣೋತ್ತರ ಲೋಕದ ವಿವರಣೆಗಷ್ಟೇ ಸೀಮಿತವಾಗದೆ ಮಾನವನ ಜೀವಿತಾವಧಿಯಲ್ಲಿ ಅವನು ಹೇಗೆ ಸಾರ್ಥಕ, ಶಾಂತ, ಧಾರ್ಮಿಕ ಹಾಗೂ ಸನ್ಮಾರ್ಗದ ಬದುಕು ನಡೆಸಬೇಕು ಎಂಬುದನ್ನು ಅತ್ಯಂತ ಸ್ಪಷ್ಟವಾಗಿ ಬೋಧಿಸುತ್ತದೆ. ಗರುಡ ಪುರಾಣವು ಭಗವಾನ್ ವಿಷ್ಣು ಮತ್ತು ಅವನ ವಾಹನವಾದ ಗರುಡನ ನಡುವಿನ ಸಂಭಾಷಣೆಯ ರೂಪದಲ್ಲಿ ರಚನೆಯಾಗಿದೆ. ಈ ಸಂಭಾಷಣೆಯಲ್ಲಿ ವಿಷ್ಣು ಪರಮಾತ್ಮನು ಮಾನವನ ಜೀವನ, ಕರ್ಮ, ಧರ್ಮ, ಪುಣ್ಯ, ಪಾಪ, ಮರಣ, ಪುನರ್ಜನ್ಮ, ಮೋಕ್ಷ ಹಾಗೂ ದೈನಂದಿನ ಜೀವನ ಶೈಲಿಯ ಕುರಿತು ಆಳವಾದ ಜ್ಞಾನವನ್ನು ಗರುಡನಿಗೆ ಬೋಧಿಸುತ್ತಾನೆ. ಈ ಕಾರಣದಿಂದಲೇ ಗರುಡ ಪುರಾಣವನ್ನು ಜೀವನಶಾಸ್ತ್ರ ಎಂದು ಕರೆಯಲಾಗುತ್ತದೆ. ಈ ಪುರಾಣದ ಮೂಲ ಸಂದೇಶವೆಂದರೆ ಮಾನವನು ತನ್ನ ಪ್ರತಿದಿನದ ಜೀವನದಲ್ಲಿ ಧರ್ಮವನ್ನು ಅಳವಡಿಸಿಕೊಂಡರೆ ಅವನಿಗೆ ಮಾನಸಿಕ ಶಾಂತಿ, ಭೌತಿಕ ಸಮೃದ್ಧಿ ಹಾಗೂ ಆಧ್ಯಾತ್ಮಿಕ ಉತ್ತರ ವಿಕಾಸ ದೊರೆಯುತ್ತದೆ. ಗರುಡ ಪುರಾಣದಲ್ಲಿ ಅನೇಕ ನಿಯಮಗಳು, ಆಚರಣೆಗಳು, ನೀತಿ ಬೋಧನೆಗಳಿವೆ. ಅವುಗಳಲ್ಲಿ ಸಾಮಾನ್ಯ ವ್ಯಕ್ತಿಯೂ ಕೂಡ ತನ್ನ ದಿನನಿತ್ಯದ ಬದುಕಿನಲ್ಲಿ ಸುಲಭವಾಗಿ ಅಳವಡಿಸಿಕೊಳ್ಳಬಹುದಾದ 4 ಪ್ರಮುಖ ಕಾರ್ಯಗಳನ್ನು ವಿಶೇಷವಾಗಿ ವಿವರಿಸಲಾಗಿದೆ. ಪ್ರತಿದಿನ ಈ 4 ಕಾರ್ಯಗಳನ್ನು ಮಾಡಿದರೆ ಜೀವನದಲ್ಲಿ ಸಕಾರಾತ್ಮಕತೆ ನೆಲೆಸುತ್ತದೆ, ಅಡೆತಡೆಗಳು ದೂರವಾಗುತ್ತವೆ ಎಂದು ಗರುಡ ಪುರಾಣ ಹೇಳುತ್ತದೆ. ಗರುಡ ಪುರಾಣ ಜೀವನಕ್ಕೆ ದಿಕ್ಕು ತೋರಿಸುವ ಗ್ರಂಥ. ಬಹುತೇಕ ಜನರಿಗೆ ಪುರಾಣಗಳು ಎಂದರೆ ಕೇವಲ ದೇವ ದಾನವ ಕಥೆಗಳು ಅಥವಾ ಧಾರ್ಮಿಕ ವಿಧಿವಿಧಾನಗಳ ಸಂಕಲನವೆಂದು ಭಾಸವಾಗುತ್ತದೆ. ಆದರೆ ಗರುಡ ಪುರಾಣದ ಪ್ರಕಾರ ಗರುಡ ಪುರಾಣದ ವಿಶೇಷತೆ ಏನೆಂದರೆ ಇದು ಮಾನವನ ಒಳ ಜಗತ್ತನ್ನು ಮತ್ತು ಹೊರ ಜಗತ್ತನ್ನು ಸಮತೋಲನಗೊಳಿಸುವ ಮಾರ್ಗವನ್ನು ತೋರಿಸುತ್ತದೆ. ಇಂದಿನ ಯಾಂತ್ರಿಕ ಯುಗದಲ್ಲಿ ಮಾನವನು ಭೌತಿಕ ಸಾಧನೆಗಳ ಹಿಂದೆ ಓಡಾಡುತ್ತಾ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾನೆ. ಒತ್ತಡ, ಆತಂಕ, ಅಸಮಾಧಾನ, ಅಸಹನೆ, ಅಸೂಯೆ ಇವು ಮಾನವನ ಜೀವನದ ಭಾಗವಾಗಿವೆ. ಇಂತಹ ಸಂದರ್ಭದಲ್ಲಿ ಗರುಡ ಪುರಾಣದ ಉಪದೇಶಗಳು ಮಾನಸಿಕ ವೈದ್ಯೆಯಂತೆ ಕಾರ್ಯನಿರ್ವಹಿಸುತ್ತವೆ. ಪ್ರತಿದಿನ ಪಾಲಿಸಬೇಕಾದ 4 ಮಹತ್ವದ ಕಾರ್ಯಗಳು. ಗರುಡ ಪುರಾಣದ ಪ್ರಕಾರ ಮಾನವನು ಪ್ರತಿದಿನ ತನ್ನ ಜೀವನದಲ್ಲಿ ಈ 4 ಕಾರ್ಯಗಳನ್ನು ಅಳವಡಿಸಿಕೊಂಡರೆ ಅವನು ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳು ಸಹಜವಾಗಿ ಸಂಭವಿಸುತ್ತವೆ. 1ನೇಯದು, ದೇವರ ದರ್ಶನ ಮಾಡಿ ದಿನವನ್ನು ಆರಂಭಿಸುವುದು. ಗರುಡ ಪುರಾಣದಲ್ಲಿ ದಿನದ ಆರಂಭಕ್ಕೆ ಅತ್ಯಂತ ಮಹತ್ವವನ್ನು ನೀಡಲಾಗಿದೆ. ಯಥಾ ಪ್ರಭಾತಂ ತಥಾ ದಿನಂ ಎಂಬಂತೆ ನಮ್ಮ ಬೆಳಗಿನ ಆರಂಭವೇ ನಮ್ಮ ದಿನದ ಗುಣಮಟ್ಟವನ್ನು ನಿರ್ಧರಿಸುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ದೇವರ ಸ್ಮರಣೆ ಏಕೆ ಅಗತ್ಯ? ಮಾನವನು ಬೆಳಗ್ಗೆ ಎದ್ದಾಗಲೇ ದೇವರ ಸ್ಮರಣೆ ಮಾಡಿದರೆ ಅವನ ಮನಸ್ಸು ಶುದ್ಧವಾಗುತ್ತದೆ, ನಕಾರಾತ್ಮಕ ಚಿಂತನೆಗಳು ಕಡಿಮೆಯಾಗುತ್ತವೆ. ದೇವರ ವಿಗ್ರಹ, ಚಿತ್ರ ಅಥವಾ ನಾಮಸ್ಮರಣೆ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಆತ್ಮವಿಶ್ವಾಸ ದೊರೆಯುತ್ತದೆ. ಗರುಡ ಪುರಾಣದ ಪ್ರಕಾರ ಮುಂಜಾನೆ ದೇವರನ್ನು ಸ್ಮರಿಸುವುದು ಕರ್ಮಶುದ್ಧಿಗೆ ಕಾರಣವಾಗುತ್ತದೆ. ದಿನಪೂರ್ತಿ ದುಷ್ಟ ಶಕ್ತಿಗಳ ಪ್ರಭಾವ ಕಡಿಮೆಯಾಗುತ್ತದೆ. ಅನಾವಶ್ಯಕ ಭಯ, ಆತಂಕ ದೂರವಾಗುತ್ತದೆ. ಇದು ಕೇವಲ ಧಾರ್ಮಿಕ ಆಚರಣೆ ಅಲ್ಲ, ಇದು ಮಾನಸಿಕ ತರಬೇತಿ ಕೂಡ ಹೌದು. ಧ್ಯಾನ, ಪ್ರಾರ್ಥನೆ ಇವು ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತವೆ ಎಂಬುದು ಆಧುನಿಕ ವಿಜ್ಞಾನವೂ ಒಪ್ಪಿಕೊಂಡಿರುವ ಸತ್ಯ. ಇನ್ನು 2ನೇಯದು, ಊಟಕ್ಕೂ ಮುನ್ನ ಆಹಾರವನ್ನು ದೇವರಿಗೆ ಅರ್ಪಿಸುವುದು ಅಥವಾ ನೈವೇದ್ಯವನ್ನು ಮಾಡುವುದು. ಹಿಂದೂ ಧರ್ಮದಲ್ಲಿ ಆಹಾರಕ್ಕೆ ಅತ್ಯಂತ ಪವಿತ್ರ ಸ್ಥಾನವಿದೆ. ಅನ್ನಂ ಬ್ರಹ್ಮ ಎಂಬ ಮಾತು ಇದಕ್ಕೆ ಸಾಕ್ಷಿ. ಗರುಡ ಪುರಾಣದಲ್ಲಿ ಆಹಾರ ಸೇವನೆಯ ಕುರಿತು ಬಹಳ ಸೂಕ್ಷ್ಮವಾದ ನಿಯಮಗಳನ್ನು ವಿವರಿಸಲಾಗಿದೆ. ನೈವೇದ್ಯದ ಆಧ್ಯಾತ್ಮಿಕ ಅರ್ಥ ಊಟಕ್ಕೂ ಮುನ್ನ ಆಹಾರವನ್ನು ದೇವರಿಗೆ ಅರ್ಪಿಸುವುದರಿಂದ ಅಹಂಕಾರ ಕಡಿಮೆಯಾಗುತ್ತದೆ, ಕೃತಜ್ಞತಾ ಭಾವನೆ ಬೆಳೆಯುತ್ತದೆ, ಆಹಾರದ ಪಾವಿತ್ರ್ಯ ಹೆಚ್ಚುತ್ತದೆ.
ಆಹಾರವನ್ನು ದೇವರಿಗೆ ಅರ್ಪಿಸಿದ ಬಳಿಕವೇ ಸೇವಿಸಿದರೆ ಅದು ದೇಹಕ್ಕೆ ಮಾತ್ರವಲ್ಲ ಮನಸ್ಸಿಗೂ ಪೋಷಣೆಯಾಗಿ ಪರಿಣಮಿಸುತ್ತದೆ ಎಂದು ಗರುಡ ಪುರಾಣ ಹೇಳುತ್ತದೆ. ಅತಿಥಿ ಸೇವೆ ಮಹಾಪುಣ್ಯ. ಗರುಡ ಪುರಾಣದ ಪ್ರಕಾರ ಹಸಿದ ವ್ಯಕ್ತಿಗೆ ಆಹಾರ ನೀಡುವುದು ಅತ್ಯಂತ ದೊಡ್ಡ ಧರ್ಮ. ನಿರ್ಗತಿಕ, ಅತಿಥಿ, ಬಡವ ಯಾರೇ ಆಗಿರಲಿ ಅವರಿಗೆ ಆಹಾರ ನೀಡಿದರೆ ಅದು ನೇರವಾಗಿ ದೇವರಿಗೆ ಸಲ್ಲಿಸಿದ ಸೇವೆಯಂತೆ. ಇದರಿಂದ ಮನೆಯಲ್ಲಿ ಆಹಾರದ ಕೊರತೆ ಇರುವುದಿಲ್ಲ, ಹಣಕಾಸಿನ ಸ್ಥಿರತೆ ಹೆಚ್ಚುತ್ತದೆ, ತಾಯಿ ಅನ್ನಪೂರ್ಣೆಯ ಕೃಪೆ ಸದಾ ಇರುತ್ತದೆ. ಮೂರನೆಯದು ದಾನ, ಜೀವನವನ್ನು ಹಗುರಗೊಳಿಸುವ ಮಾರ್ಗ. ಗರುಡ ಪುರಾಣದಲ್ಲಿ ದಾನಕ್ಕೆ ಅತ್ಯಂತ ಮಹತ್ವ ನೀಡಲಾಗಿದೆ. ಇಲ್ಲಿ ದಾನವೆಂದರೆ ಕೇವಲ ಹಣದ ದಾನವಲ್ಲ, ಮನಸ್ಸಿನಿಂದ ನೀಡುವ ಪ್ರತಿಯೊಂದು ಸಹಾಯವೂ ದಾನವೇ. ದಾನದ ವಿಭಿನ್ನ ರೂಪಗಳು ಹಣದ ದಾನ, ಅನ್ನದಾನ, ವಿದ್ಯಾದಾನ, ಸಮಯದ ದಾನ, ಸಹಾಯ, ಸಾಂತ್ವನ. ಗರುಡ ಪುರಾಣದ ಪ್ರಕಾರ ದಾನ ಮಾಡುವುದರಿಂದ ಗ್ರಹಗಳ ಅಶುಭ ಪರಿಣಾಮಗಳು ಕಡಿಮೆಯಾಗುತ್ತವೆ, ಜೀವನದಲ್ಲಿನ ಅಡೆತಡೆಗಳು ದೂರವಾಗುತ್ತವೆ, ಮನಸ್ಸಿಗೆ ಅಪಾರ ಶಾಂತಿ ದೊರೆಯುತ್ತದೆ. ದಾನವು ಮಾನವನ ಹೃದಯವನ್ನು ವಿಶಾಲಗೊಳಿಸುತ್ತದೆ, ಸ್ವಾರ್ಥದಿಂದ ಹೊರಬಂದು ಪರರಿಗಾಗಿ ಬದುಕುವ ಮನೋಭಾವವನ್ನು ಬೆಳೆಸುತ್ತದೆ. ನಾಲ್ಕನೆಯದು ಆತ್ಮಾವಲೋಕನ, ಸ್ವಯಂ ಪರಿಶೀಲನೆಯ ಮಹತ್ವ. ಗರುಡ ಪುರಾಣದ ಪ್ರಕಾರ ಅತ್ಯಂತ ಆಧುನಿಕ ಹಾಗೂ ಪ್ರಗತಿಶೀಲ ಉಪದೇಶವೆಂದರೆ ಆತ್ಮಾವಲೋಕನ. ದಿನದ ಅಂತ್ಯದಲ್ಲಿ ಸ್ವಲ್ಪ ಸಮಯವನ್ನು ತಮಗಾಗಿ ಮೀಸಲಿಟ್ಟು ಆತ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು ಎಂದು ಪುರಾಣ ಸಲಹೆ ನೀಡುತ್ತದೆ. ಆತ್ಮಾವಲೋಕನದ ಲಾಭಗಳು ತಪ್ಪುಗಳನ್ನು ಅರಿತು ಸರಿಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಆತ್ಮಶುದ್ಧಿ, ವ್ಯಕ್ತಿತ್ವ ವಿಕಾಸ, ಯಶಸ್ಸಿನ ದಿಕ್ಕಿನಲ್ಲಿ ಸ್ಪಷ್ಟತೆ. ನಾನು ಇಂದು ಏನು ಮಾಡಿದೆ, ಏನು ತಪ್ಪಾಗಿದೆ, ನಾಳೆ ನಾನು ಏನು ಉತ್ತಮವಾಗಿ ಮಾಡಬಹುದು ಎಂಬ ಪ್ರಶ್ನೆಗಳು ವ್ಯಕ್ತಿಯನ್ನು ಒಳಗಿನಿಂದ ಬದಲಿಸುತ್ತವೆ. ಗರುಡ ಪುರಾಣದ ಸಂದೇಶ ಇಂದಿನ ಯುಗಕ್ಕೂ ಸೂಕ್ತ. ಇಂದಿನ ತಂತ್ರಜ್ಞಾನ ಯುಗದಲ್ಲೂ ಗರುಡ ಪುರಾಣದ ಉಪದೇಶಗಳು ಅತ್ಯಂತ ಪ್ರಸ್ತುತವಾಗಿವೆ. ಒತ್ತಡ, ಸ್ಪರ್ಧೆ, ಅಸಮಾಧಾನದಿಂದ ಕೂಡಿದ ಜೀವನದಲ್ಲಿ ಈ 4 ಸರಳ ಕಾರ್ಯಗಳು ಮಾನವನಿಗೆ ಆಂತರಿಕ ಶಕ್ತಿಯನ್ನು ನೀಡುತ್ತವೆ. ಗರುಡ ಪುರಾಣದ ಪ್ರಕಾರ ಪ್ರತಿದಿನ ದೇವರ ಸ್ಮರಣೆ, ನೈವೇದ್ಯ ಮತ್ತು ಅತಿಥಿ ಸೇವೆ, ದಾನ, ಆತ್ಮಾವಲೋಕನ ಈ 4 ಕಾರ್ಯಗಳನ್ನು ಮಾಡಿದ ವ್ಯಕ್ತಿಯ ಜೀವನದಲ್ಲಿ ಅಡೆತಡೆಗಳು ಕಡಿಮೆಯಾಗುತ್ತವೆ, ಧನ ಧಾನ್ಯದ ಕೊರತೆ ದೂರವಾಗುತ್ತದೆ, ಮಾನಸಿಕ ಶಾಂತಿ ಲಭಿಸುತ್ತದೆ, ಆಧ್ಯಾತ್ಮಿಕ ಉನ್ನತಿ ಸಾಧಿಸಲಾಗುತ್ತದೆ. ಪ್ರತಿದಿನ ಎಲ್ಲ 4 ಮಾಡಲಾಗದಿದ್ದರೂ ನಿಮ್ಮಿಂದ ಸಾಧ್ಯವಾಗುವ ಕನಿಷ್ಠ ಒಂದನ್ನಾದರೂ ನಿಷ್ಠೆಯಿಂದ ಮಾಡಿ. ಅದೇ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ ಎಂಬುದು ಗರುಡ ಪುರಾಣದ ಶಾಶ್ವತ ಸಂದೇಶ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.